ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆಗಿದ್ರೂ ಅವ್ರು ನಿಮ್ಮನ್ನು ಯಾಕೆ ಗಮನಿಸೋದು, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಅವ್ರು ಯಾಕೆ ನಿಮ್ಮನ್ನು ಗಮನಿಸೋದು? ಹಾಗೆ ಇಲ್ಲೊಂದು ಹೀಲಿಂಗ್ ಹಾರ್ಟ್ ಬರ್ತಾ ಇದೆ, ಜರ್ನಿ ಗೈಡ್ ಬರ್ತಾ ಇದೆ. ಬಾಟಮ್ನಲ್ಲಿ ಇಮೋಷ್ನಲ್ ಡೆಸರ್ಟ್, ಇನ್ಆ್ಯಕ್ಟಿವಿಟಿ, ಐಸೋಲೇಷನ್. ಯಾವುದೋ ಸಿಟ್ಟಲ್ಲಿ, ಕೋಪದಲ್ಲಿ ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಇಮೋಷ್ನಲ್ಲಾಗಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಇನ್ಆ್ಯಕ್ಟಿವಿಟಿ ಇದೆ, ಅಂದರೆ ಯಾವುದ್ರಲ್ಲೂ ಮನಸ್ಸಿಲ್ಲ. ಹಾಗೆ ಐಸೋಲೇಷನ್, ಏನೋ ಎಂಟಿನೆಸ್ ಇದೆ, ಏನೋ ಮಾತುಕತೆಗಳಾಗಿದೆ ಇಬ್ಬರಲ್ಲೂ, ಯಾವುದೋ ಡಿಫ್ರೆನ್ಸಸ್ ಇದೆ. ಹಾಗಿರೋದ್ರಿಂದ ಇಬ್ಬರು ದೂರ ಆಗಿದ್ದೀರಾ, ಆದರೆ ಮನಸ್ಸು ಸ್ಥಿಮಿತದಲ್ಲಿಲ್ಲ. ನಿಮ್ಮ ಬಗ್ಗೆ ಯೋಚನೆ ಆಗ್ತಾ ಇದೆ. ತನ್ನನ್ನು ತಾನು ಹೀಲ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ, ಆದರೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲೊಂದು ಹೀಲಿಂಗ್ ಹಾರ್ಟ್ ಬರ್ತಾ ಇದೆ. ಎಷ್ಟೋ ಪ್ಲೇಸಸ್ಗಳಿಗೆ ಟ್ರಾವೆಲ್ ಮಾಡಿದ್ದಾರೆ, ಚೇಂಜ್ ಇನ್ ಲೊಕೇಶನ್ ಬರ್ತಾ ಇದೆ. ನಿಮ್ಮನ್ನು ಮರಿಬೇಕು ಅಂತ ಆದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಅವ್ರ ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ಸರ್ಕಸ್ ನಡೀತಾ ಇದೆ. ಏನು ಮಾಡಿದ್ರೂ ನಿಮ್ಮಿಂದ ದೂರ ಆಗೋಕ್ಕಾಗ್ತಾ ಇಲ್ಲ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಬರುತ್ತೆ. ಐ ಆಮ್ ಫೆಡ್ ಅಪ್ ವಿತ್ ಯುವರ್ ಕಂಪ್ಲೇನಿಂಗ್ ನೇಚರ್. ಮತ್ತೊಂದು ಐ ವಿಶ್ ಐ ಕುಡ್ ಟೇಕ್ ಮೈ ವರ್ಡ್ಸ್ ಬ್ಯಾಕ್ ಅನ್ನೋದು ಬರ್ತದೆ. ಏನೇನೋ ಮಾತಾಡಿದರೆ ಸರಿ, ಅದನ್ನೆಲ್ಲ ನಾನು ವಾಪಸ್ ತಗೋಬೇಕು ಅಂತ ಮನಸ್ಸಾಗ್ತಾ ಇದೆ ಅವ್ರಿಗೆ. ಸಿಟ್ಟಲ್ಲಿ ಏನೇನೋ ಮಾತಾಡಿದ್ದಾರೆ ನಿಮಗೆ, ಅದಕ್ಕೆ ಅವ್ರಿಗೆ ಫೀಲ್ ಆಗ್ತಾ ಇದೆ. ನಿಮ್ಮ ಕಂಪ್ಲೇನಿಂಗ್ ನೇಚರ್ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ಆದರೆ ನೀವು ಬೇಡ ಅಂತ ಅಲ್ಲ, ನಿಮ್ಮ ಸ್ವಭಾವ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ. ಮನುಷ್ಯನ ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಅಲ್ವಾ. ಎಷ್ಟು ದಿನ ನಿಮ್ಮ ಟ್ಯಾಂಟ್ರಮ್ಸ್ ಅಥವಾ ನ್ಯಾಗಿಂಗ್ ಎಲ್ಲ ಸಹಿಸ್ಕೊಂಡಿದ್ದಾರೆ. ಏನೋ ಸಿಟ್ಟು ಬಂದು ನಿಮಗೆ ಮಾತಾಡಿದ್ದಾರೆ, ಆ ಸಿಟ್ಟಿಂದ ಇಬ್ಬರು ಸೈಲೆಂಟ್ ಆಗಿದ್ದೀರಾ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಏಸ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ, ಮತ್ತೊಂದು 2 ಆಫ್ ವ್ಯಾಂಡ್ಸ್ ಇದೆ, ಹಾಗೆ 4 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತೊಂದು ಕ್ವೀನ್ ಆಫ್ ಕಪ್ಸ್ ಇದೆ. ಇಲ್ಲೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ. ಬಾಟಮ್ನಲ್ಲಿ 3 ಆಫ್ ಕಪ್ಸ್ ಇದೆ. ಇಲ್ಲಿ ಯಾರ್ದೋ ಮೂರನೇ ವ್ಯಕ್ತಿ ವಿಷಯಕ್ಕೋಸ್ಕರ ನೀವಿಬ್ಬರು ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಇಬ್ಬರಲ್ಲೂ ಏನೋ ಕನ್ಫ್ಯೂಷನ್ಸ್ ಇದೆ. ಜೀವನದ ಬಗ್ಗೆ ಕನಸುಗಳಿತ್ತು ಸರಿ, ಇಲ್ಲೇನೋ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಇಬ್ಬರಲ್ಲೂ. ಇಂಟೆನ್ಸ್ ಫೀಲಿಂಗ್ಸ್ ಇದ್ರೂ ಆಗಾಗ ಅಲ್ಲಿ ಬ್ಲಾಕೇಜಸ್ ಇದೆ, ಕನ್ಫ್ಯೂಷನ್ಸ್ ಇದೆ. ಇಲ್ಲಿ ಅವರು ನಿಮಗೆ ಹಣದ ಸಹಾಯ ಮಾಡಿರ್ಬೋದು ಅಥವಾ ನೀವು ಮಾಡಿರಬಹುದು. ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಾ ಇದೆ ಇಬ್ಬರ ಮಧ್ಯೆ. ಅದೇ ವಿಷಯಕ್ಕೆ ಕೆಲವರು ಮಾತುಕತೆಗಳನ್ನು ಮಾಡ್ಕೊಂಡಿರಬಹುದು. ಈಗ ಈ ಕನೆಕ್ಷನ್ ಸ್ಲೀಪಿಂಗ್ ಮೋಡಲ್ಲಿದೆ. ಇಬ್ಬರು ಸೈಲೆಂಟ್ ಆಗಿದ್ದೀರಾ, ಇಬ್ಬರಲ್ಲೂ ಸಿಟ್ಟಿದೆ. ಇಬ್ರಿಗೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದು ಒಳ್ಳೆಯದೇನೆ. ಈ ಟೈಮಲ್ಲಿ ನಿಮ್ಮ ಸಿಟ್ಟು ಕೋಪ ಎಲ್ಲ ಗ್ರ್ಯಾಜುವಲ್ ಆಗಿ ತಣ್ಣಗಾಗುತ್ತೆ. ಒಂದೊಂದು ಸರಿ ಪ್ರೀತಿ ಗೆಲ್ಲುತ್ತೆ ಅಥವಾ ಸೋತು ಹೋಗಬಹುದು. ಅದು ನಿಮ್ಮ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ, ಸಂತೋಷ ಇದೆ. ಎಲ್ಲಿ ಅತಿಯಾದ ಪ್ರೀತಿ ಇರುತ್ತೋ ಅಲ್ಲಿ ಇನ್ಸೆಕ್ಯೂರಿಟಿ ಇರುತ್ತೆ, ಜಗಳಗಳಿರುತ್ತೆ, ಆಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ. ಇವೆಲ್ಲ ವಿಷಯಗಳಿಂದ ನೀವು ಡಿಸ್ಟರ್ಬ್ ಆಗಿದ್ದೀರಾ ನೋಡೋಣ. ದಿ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ, 8 ಆಫ್ ಕಾಯಿನ್ಸ್ ಬರ್ತಾ ಇದೆ, ಮತ್ತೊಂದು ಟೆಂಪ್ರೆನ್ಸ್ ಬರ್ತಾ ಇದೆ. ತಾಳ್ಮೆಯಿಂದ ಇದ್ದೀರಾ, ಹೌದು, ಆದರೆ ಒಬ್ಸೆಷನ್ ಇದೆ, ಲೋ ಎನರ್ಜಿ ಇದೆ. ಇಲ್ಲಿ 2 ಆಫ್ ಕಪ್ಸ್ ಬರ್ತಾ ಇದೆ ನೋಡಿ.
ಕೆಲವ್ರಿಗೆ ಇಲ್ಲಿ ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ. ಮಾತುಕತೆ ಮದುವೆ ತನಕ ಮುಂದುವರೆದಿತ್ತು, ಮಧ್ಯದಲ್ಲೇ ಸ್ಟಾಪ್ ಆಗಿದೆ ಅನ್ನೋದು ಬರ್ತಾ ಇದೆ. ಅದು ಯಾಕೆ ಅಂತ ನೋಡೋಣ. ಸುಮಾರು ದಿನದ ಆತ್ಮೀಯತೆ ಇದೆ. ಆ ನೆನಪುಗಳು ನಿಮಗೆ ಆಗಾಗ ಬರ್ತಾ ಇರುತ್ತೆ. ದೂರ ಆಗಿದ್ದೀರಾ ಸರಿ, ಆದರೆ ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ. ನೀವೊಂದು ಒಳ್ಳೆ ಜಾಬಲ್ಲಿ ಇದ್ದೀರಾ ಹಾಗನ್ನಿಸ್ತಾ ಇದೆ. ಇವೆಲ್ಲ ಡಿಸ್ಟರ್ಬೆನ್ಸಿಂದ ಕೆಲಸದ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಪ್ರತಿದಿನ ಅವ್ರ ಕಾಲ್ಗೆ ಮೆಸೇಜ್ಗೆ ನೀವಿಲ್ಲೊಂದು ಅಡಿಕ್ಷನ್ ಬೆಳೆಸ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದನೇ ನಿಮಗೆ ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ. ಫೋನ್ ರಿಂಗ್ ಆದರೆ ನಿಮ್ಗೆ ಅವರೇ ಕಾಲ್ ಮಾಡಿದ್ದಾರೆ, ಹಾಗೆ ನೀವು ಓಡೋದಿದೆ. ಇಲ್ಲಿ ಸ್ವಲ್ಪ ದಿನ ಈ ಲೋ ಎನರ್ಜಿ ಮುಂದುವರಿಯುತ್ತೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ಏನೋ ಕಳ್ಕೊಂಡ ಅನುಭವ ಅನ್ನಿಸ್ತಾ ಇದೆ ನಿಮಗೆ. ಮತ್ತೆ ಅವ್ರು ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಹಾಗೆ ನೀವು ಎದುರು ನೋಡೋದಿದೆ. ನೀವೊಂದು ಪ್ರಾಕ್ಟಿಕಲ್ ವ್ಯಕ್ತಿ ಆಗಿದ್ರೂ ಯಾಕೋ ಈ ವಿಷಯದಲ್ಲಿ ಇಮೋಷ್ನಲ್ ಆಗಿದ್ದೀರಾ. ದೇವರಲ್ಲಿ ಅಂಥ ನಂಬಿಕೆ ಇಲ್ದಿದ್ರೂ ಈಗ ದೇವ್ರನ್ನ ನೀವು ಪ್ರತಿದಿನ ಕೇಳ್ಕೊಳ್ಳೋದಿದೆ. ಎಷ್ಟೋ ಸರಿ ನೆಗೆಟಿವ್ ಥಾಟ್ಸ್ ಬರೋದು ಇದೆ. ನಾನು ಇಷ್ಟು ದಿನ ಈ ವ್ಯಕ್ತಿನ ನಂಬಿಕೊಂಡು ಟೈಮ್ ಹಾಳು ಮಾಡಿಕೊಂಡೆ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಆಗಾಗ ಪ್ರೀತಿ ಜೊತೆ ಸಿಟ್ಟು ಬರುತ್ತೆ ನಿಮಗೆ. ಆದರೆ ಅಲ್ಲೊಂದು ಪೊಸೆಸಿವ್ನೆಸ್ ಇದೆ. ಆ ವ್ಯಕ್ತಿ ಹೇಗಾದರೂ ಇರಲಿ, ಏನಾದರೂ ಇರಲಿ, ಮತ್ತೆ ಮಾತಾಡಬೇಕು, ಮತ್ತೆ ನನ್ನ ಲೈಫಿಗೆ ಬರಬೇಕು ಹಾಗನ್ಸುತ್ತೆ ನಿಮ್ಮ ಮನಸ್ಸು. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ ಬರುತ್ತೆ ನೋಡೋಣ. ಕೆಲವು ಮೆಸೇಜ್ ನೋಡೋಣ. ಕೆಲವು ಸರಿ ಅಲ್ಲಿ ನಿಮಗೆ ಗೈಡೆನ್ಸು ಬರಬಹುದು, ಪ್ರೊಜೆಕ್ಷನ್ಸ್ ಇದೆ. ಇಬ್ಬರಲ್ಲೂ ಏನೋ ನೆಗೆಟಿವಿಟಿ ಇದೆ. ಮೈಂಡ್ ನೋಡಿ ಹೇಗಿದೆ, ಮೈಂಡ್ ಡಿಸ್ಟರ್ಬ್ ಆಗಿದೆ, ಐಸೋಲೇಷನ್ ಇದೆ. ಮತ್ತೊಂದು ಕಂಟ್ರೋಲ್, ಹೀಲಿಂಗ್, ಇಲ್ಲೊಂದು ಇಂಟಿಗ್ರೇಷನ್. ಇಬ್ಬರಲ್ಲೂ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇದೆ, ವೈಟ್ ಆ್ಯಂಡ್ ಬ್ಲ್ಯಾಕ್. ಹೌದು ಇಲ್ಲ, ಇದೇ ಆರ್ಗ್ಯುಮೆಂಟ್ಸಲ್ಲಿ ನೀವಿಬ್ಬರು ದೂರ ಮಾಡ್ಕೊಂಡಿದ್ದೀರಾ. ಇಲ್ಲಿ ಇನ್ನೇನಿದೆ ನೋಡೋಣ. ಈ ಕನೆಕ್ಷನಲ್ಲಿ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಅಂದರೆ ಹೈಡ್ ಆ್ಯಂಡ್ ಸೀಕ್. ಸುಳ್ಳು ಹೇಳೋದು, ನಿಮ್ಮನ್ನು ಅವಾಯ್ಡ್ ಮಾಡೋದು, ಹೆಚ್ಚು ನಿಮಗೆ ಟೈಮ್ ಕೊಡ್ತಾ ಇರಲಿಲ್ಲ. ಆಗಾಗ ಇದ್ರ ಬಗ್ಗೆ ನಿಮ್ಮಿಬ್ಬರಲ್ಲಿ ಡಿಸ್ಕಷನ್ ನಡೀತಾ ಇತ್ತು. ಸ್ವಲ್ಪ ದಿನ ದೂರ ಆದರೆ ಮತ್ತೆ ಎಲ್ಲ ತಣ್ಣಗಾಗಿ ಸರಿಯಾಗ್ತಾ ಇತ್ತು. ಈ ಟೈಮಲ್ಲಿ ಯಾವುದೋ ಹೀಟೆಡ್ ಆರ್ಗ್ಯುಮೆಂಟ್ಸ್ ಇದೆ ಇಬ್ಬರಲ್ಲೂ. ಅದರಿಂದ ಮನಸ್ಸು ಡಿಸ್ಟರ್ಬ್ ಆಗಿದೆ, ಐಸೋಲೇಷನ್ ಇದೆ, ಸೈಲೆಂಟ್ ಆಗಿದ್ದೀರಾ. ಯಾವುದೋ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಏನೋ ಡಿಫ್ರೆನ್ಸಸ್ ಇದೆ. ಅದು ಯಾವುದೇ ಇರಬಹುದು. ಕೆಲವರಲ್ಲಿ ಏಜ್ ಆ್ಯಂಡ್ ಕ್ಯಾಸ್ಟ್ ಡಿಫ್ರೆನ್ಸ್ ಇದ್ದರೆ, ಇನ್ನು ಕೆಲವರಲ್ಲಿ ಮದುವೆ ಆಗಿರೋರು ಇರಬಹುದು, ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು. ಈ ಪರಿಸ್ಥಿತಿನಲ್ಲಿ ಸೈಲೆಂಟ್ ಆಗಿದ್ದೀರಾ. ಆದರೆ ಮನಸ್ಸನ್ನು ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋದಿದೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಈ ಪರಿಸ್ಥಿತಿನಲ್ಲಿ ಮತ್ತೆ ನೀವು ಕನೆಕ್ಟ್ ಆದರೆ ಅಲ್ಲಿ ಜಗಳಗಳೇ. ಸ್ವಲ್ಪ ದಿನ ನೀವು ಸೈಲೆಂಟ್ ಆಗಿರಬೇಕಾಗತ್ತೆ, ಹೀಲ್ ಮಾಡ್ಕೋಬೇಕಾಗತ್ತೆ ನಿಮ್ಮನ್ನು ನೀವು. ಅದು ನಿಮ್ಗೆ ಎರಡೆರಡು ಸರಿ ಬರ್ತಾ ಇದೆ. ದಿ ಹೀಲಿಂಗ್ ಹಾರ್ಟ್, ಇಲ್ಲೊಂದು ಹೀಲಿಂಗ್, ಎರಡೆರಡು ಸರಿ ಬರ್ತಾ ಇದೆ ನೋಡಿ. ಜೀವನದಲ್ಲಿ ಏನು ಬರುತ್ತೋ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಕೆಲವು ಪರಿಸ್ಥಿತಿಗಳಲ್ಲಿ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಸೈಲೆಂಟ್ ಆಗಿರಬೇಕಾಗತ್ತೆ. ಅಲ್ಲಿ ಪೇಷನ್ಸ್ನ ಅವಶ್ಯಕತೆಯೂ ಇರುತ್ತೆ. ಗ್ರ್ಯಾಜುಯಲ್ ಆಗಿ ಎಲ್ಲ ಸರಿಯಾಗುತ್ತೆ, ಮನಸ್ಸು ತಿಳಿಯಾಗುತ್ತೆ. ಆರ್ಗ್ಯುಮೆಂಟ್ಸ್ ನಡೆದಾಗ ಇಬ್ಬರಲ್ಲೂ ಈಗೋ ಇರುತ್ತೆ. ಮತ್ತೆ ಮಾತಾಡಿದಾಗ ಅದು ಜಾಸ್ತಿ ಆಗುತ್ತೆ ಹೊರತು ಅಲ್ಲಿ ಏನೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಇಲ್ಲಿ ನೀವು ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಅನ್ನೋದಿದೆ ನಿಮಗೆ. ಇಲ್ಲಿ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಕೆಲವು ಸಂಬಂಧಗಳಲ್ಲಿ ಮೆಚ್ಯೂರಿಟಿ ಅಗತ್ಯ ಇರುತ್ತೆ. ಒಬ್ಬರನ್ನ ಒಬ್ಬರು ಫರ್ಗಿವ್ ಮಾಡಬೇಕಾಗತ್ತೆ. ಬಿಗಿನಿಂಗ್ ಎ ನ್ಯೂ ಸೈಕಲ್. ಮತ್ತೊಂದು ಕೀಪ್ ಗೋಯಿಂಗ್ ಫಾರ್ವರ್ಡ್ ಅನ್ನೋದು ಬರ್ತಾ ಇದೆ. ಯು ಆರ್ ಚೆರಿಸ್ಡ್ ಬೈ ದಿ ಏಂಜಲ್ಸ್. ಮತ್ತೊಂದು ಶೌಟ್ ಟು ದಿ ಹೆವನ್ಸ್ ವಿತ್ ಹ್ಯಾಪಿನೆಸ್ ಅನ್ನೋದು ಬರ್ತಾ ಇದೆ. ನೋಡಿದ್ರಾ? ಫೈನಲ್ ಕಾರ್ಡ್, ಫಾಲೋ ಯುವರ್ ಬ್ಲಿಸ್. Beneath the surface lies great bounty, uncovering treasure. ಮುಂದೆ ಇಲ್ಲಿ ಹ್ಯಾಪಿನೆಸ್ ಇದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ.
ಒಂದೊಂದು ಸರಿ ತಾಳ್ಮೆಯಿಂದ ನಮ್ಮ ಪರಿಸ್ಥಿತಿಗಳನ್ನ ಮ್ಯಾನೇಜ್ ಮಾಡಬೇಕಾಗತ್ತೆ. ಸ್ವಲ್ಪ ದಿನ ಸೈಲೆಂಟ್ ಆಗಿರಿ. ಒಳ್ಳೆ ಪ್ರೀತಿ ಎಲ್ಲಿ ಇರುತ್ತೋ ಅದು ಯಾವತ್ತೂ ಗೆಲುವು ಇರುತ್ತೆ ಅಲ್ಲಿ. ಮತ್ತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ. ಒಂದು ನ್ಯೂ ಸೈಕಲ್ ಪ್ರಾರಂಭ ಆಗುತ್ತೆ. ಕೀಪ್ ಗೋಯಿಂಗ್ ಫಾರ್ವರ್ಡ್. ಹಾಗಿರೋದ್ರಿಂದ ಸ್ವಲ್ಪ ದಿನ ನೆಮ್ಮದಿಯಾಗಿರಿ. ನಿಮ್ಮ ನೆಗೆಟಿವಿಟಿ ಎಲ್ಲ ಒಂದು ಸೈಡ್ಗೆ ಇಡಿ. ಮತ್ತೆ ಅದಕ್ಕೆ ಜೀವ ಬರೋ ತನಕ ತಾಳ್ಮೆಯಿಂದ ಇರಿ. ನಿಮಗೆ ಆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದು ಬರ್ತಾ ಇದೆ. ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್ ಅನ್ನೋದಿದೆ. ಸ್ವಲ್ಪ ಕಾಲ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಒನ್ ಡೇ ಯು ವಿಲ್ ಶೌಟ್ ಟು ದಿ ಹೆವೆನ್ ವಿತ್ ಹ್ಯಾಪಿನೆಸ್ ಅನ್ನೋದು ಬರ್ತಾ ಇದೆ. ಕೆಲವು ಸರಿ ನಮ್ಮನ್ನು ನಾವೇ ಸಮಾಧಾನ ಮಾಡ್ಕೋಬೇಕಾಗತ್ತೆ. ನಿಮ್ಮಿಂದ ದೂರ ಆಗಿದ್ರೂ ಅವ್ರು ನಿಮ್ಮನ್ನು ಮರ್ತಿಲ್ಲ, ಮತ್ತೆ ನಿಮಗೆ ಅವರು ಕನೆಕ್ಟ್ ಆಗ್ತಾರೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.